ಮೇಡಮ್, ನೀವು ಸಹ ಮದುವೆ ಆಗಿದ್ದೀರಾ, ಸೊ ಒಂದಷ್ಟು ವರ್ಷ ಆಗಿದೆ. ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು? ಯಾಕಂದರೆ ನೀವು ಸಹ ನೋಡಿರ್ತೀರ ಹೊರಗಡೆಯವರು, ಎಷ್ಟೋ ಜನ ಇವಾಗ ಮದುವೆ ಆದವ್ರನ್ನೂ ನೋಡಿರ್ತೀರ, ಒಂದು ಸ್ವಲ್ಪ ಮದುವೆ ಆಗಿ 1 ವರ್ಷ 2 ವರ್ಷ ಆದವ್ರನ್ನೂ ಡಿವೋರ್ಸ್ ಆದವ್ರನ್ನೂ ನೋಡಿರ್ತೀರ. ಹೇಗಿರಬೇಕು ಅಂತ? ಮದುವೆಗಳು ಸ್ವರ್ಗದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಮ್ಯಾರೇಜಸ್ ಮೇಡ್ ಇನ್ ಹೆವೆನ್ ಅಂತಾರೆ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಗಂಡ ಹೆಂಡತಿ ನಾವೇನು ಅಂತ ಅರ್ಥ ಮಾಡ್ಕೋಬೇಕು. ಮೊದಲಿನ ಕಾಲದಲ್ಲಿ ಹೆಂಗಸರು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ಹೆಣ್ಣು ಮಕ್ಕಳಿಗೆ ಮನೆಯಿಂದ ಹೊರಗಡೆ ಹೋಗ್ತಿರ್ಲಿಲ್ಲ. ಗಂಡನೇ ಸರ್ವಸ್ವ, ಮನೆ ಕೆಲಸನೇ ಸರ್ವಸ್ವ, ಅತ್ತೆ ಮಾವನ ಸೇವೆ, ಮನೆಯಲ್ಲಿರೋರ ಸೇವೆಯೇ ನಮ್ಮ ಒಂದು ಕರ್ತವ್ಯ ಅಂತ ಪಾಲಿಸ್ತಾಯಿದ್ರು. ಅದೇ ರೀತಿ ಅತ್ತೆ ಮಾವನೂ ಅಷ್ಟೇ, ನಮ್ಮ ಮನೆಗೆ ಬಂದಿರೋ ಒಂದು ಹೆಣ್ಣು ನಮ್ಮ ಮನೆಗೆ ಹೊಂದ್ಕೋಬೇಕು, ನಮ್ಮ ಮನೆಯಲ್ಲಿ ಅವಳು ಒಬ್ಬಳಾಗಿರಬೇಕು ಅಂತ ಒಂದು ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಆವಾಗ ಹಂಗೆ ನಡೀತಿತ್ತು. ಈಗ ಕಾಲಮಾನ ಸ್ವಲ್ಪ ಚೇಂಜ್ ಆಗಿದೆ. ನಾವು ಒಂದು ಮದುವೆಗೆ ಒಂದು ಗಂಡು ಹೆಣ್ಣು ನೋಡಬೇಕಾದ್ರೆ ನಾವು ಫಸ್ಟು ಜ್ಯೋತಿಷಿ ಹತ್ರ ಹೋಗ್ತೀವಿ. ಅದರಲ್ಲಿ ಸಾಕಷ್ಟು ಅಡೆತಡೆಗಳಿದ್ದರೆ ಜ್ಯೋತಿಷಿಗಳು ಖಂಡಿತವಾಗಿ ಹೇಳ್ತಾರೆ. ಒಂದು ಏಕನಾಡಿ, ನಮ್ಮ ಇವ್ರಿಗೆ ಗೊತ್ತಿದೆ ಅದೆಲ್ಲ, ಏಕನಾಡಿ ಇರಬಾರ್ದು, ಅಥವಾ ಇಷ್ಟು ಭಾಗ ಕೂಡು ಬರಬೇಕು. ಆಮೇಲೆ ಅದರಲ್ಲಿ ಇಬ್ರಿಗೂ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅದೆಲ್ಲನೂ ಜಾತಕದಲ್ಲಿ ತೋರಿಸುತ್ತೆ. ಆ ಜಾತಕದಲ್ಲಿ ತೋರಿಸಿದಾಗ ಖಂಡಿತ ಮಾಡ್ಕೋಬಾರ್ದು ಅದನ್ನು. ಒಂದು ವೇಳೆ ಮಾಡಿಕೊಂಡ್ರು, ಇವಾಗಿನ ಕಾಲದಲ್ಲೆಲ್ಲ ಓದಿರ್ತಾರೆ, ಅದೆಲ್ಲ ಬಿಡ್ರಿ, ಜಾತಕ ಏನು ನೋಡ್ತೀರ ರೀ, ಜಾತಕದಲ್ಲೇ ನಾವಿಬ್ಬರು ಇಷ್ಟಪಟ್ಟಿದ್ದೀವಲ್ವಾ, ನಾವಿಬ್ಬರು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀವಿ, 4-5 ವರ್ಷದಿಂದ ಲವ್ ಮಾಡ್ತಿದ್ವಿ, ನಮ್ಮಿಬ್ಬರಲ್ಲಿ ಹೊಂದಾಣಿಕೆ ಇದೆ, ನಾವು ನಿಮ್ಮ ಮನೆಗೆ ಬಂದರೂ ನಾವು ಚೆನ್ನಾಗಿರ್ತೀವಿ ಅಂತ ಇವಳು ಹೇಳ್ತಾಳೆ. ಅವನು ನಮ್ಮ ಮನೇಲಿ ತಂದೆ ತಾಯಿನ ನೋಡ್ಕೋಬೇಕು, ಹಿಂಗೆ ನೋಡ್ಕೋಬೇಕಾ, ನಾವಿಬ್ಬರು ಇಷ್ಟಪಟ್ಟ ಮೇಲೆ ಇನ್ನೇನು ಅದನ್ನೇ ನೋಡ್ಕೋಬೇಕು ಅಂತೇನಿಲ್ಲ ಅಂತ ಇವಳು ಆ ಮನೆಗೆ ಕಾಲಿಡ್ತಾಳೆ. ಅಲ್ಲಿ ಆ ಜಾತಕ ತೋರಿಸಿರಲ್ವಲ್ಲ, ಅಲ್ಲೇ ಅವ್ರಿಗೆ ಶುರುವಾಗತ್ತೆ ಗ್ರಹಚಾರಗಳು, ಒಬ್ರಿಗೊಬ್ರು ಜಗಳ, ಮನಸ್ತಾಪ. ಇದೆಲ್ಲ ಜಾತಕದ ಫಲನೇ, ಜಾತಕದ ದೋಷನೇ. ಹಾಗಾಗಿ ಮೊದಲು ನಾವೇನು ಮಾಡಬೇಕು, ಜಾತಕನೇ ಫಸ್ಟು ಹುಡುಗ ಹುಡುಗಿಗೆ ಹೊಂದಾಣಿಕೆ ಆಗುತ್ತಾ, ಅವರು ಮುಂದೆ ಬಾಳ್ತಾರ ಬದುಕ್ತಾರ ಅಂತ ನೋಡಬೇಕು. ಇವಾಗಿನ ಕಾಲದಲ್ಲಿ ಈಗೋ ಒಂದು ಪ್ರಾಬ್ಲಮ್ಮು. ಈಗೋ ಫಸ್ಟು ಕ್ವಶನ್ ಮಾರ್ಕು. ಈಗೋ ನನಗಿಂತ ನೀನು ಜಾಸ್ತಿ ದುಡಿತಿದ್ಯಾ, ನಿನಗಿಂತ ನಾನು ಜಾಸ್ತಿ ದುಡಿತಾ ಇದ್ದೀನಿ. ಇಬ್ಬರು ಈಗ ಈಕ್ವಲಾಗಿ ದುಡಿಯೋ ಒಂದು ಪರಿಸ್ಥಿತಿ ಬಂದಿದೆ. ಇಬ್ಬರು ಓದಿರ್ತಾರೆ, ವಿದ್ಯಾವಂತರು. ಇವಾಗ ಇನ್ನೊಂದು ಏನಂತ, ಈಗಿನ ಕಾಲಘಟ್ಟದಲ್ಲಿ ವಿದ್ಯಾವಂತರಾಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ವಿದ್ಯಾವಂತರು, ಗಂಡು ಮಕ್ಕಳು ವಿದ್ಯಾವಂತರಾಗ್ತಾ ಇದ್ದಾರೆ. ಹಾಗಾಗಿ ಸಮವಾಗಿ ದುಡಿತಾರೆ ಅವರಿಬ್ಬರೂ. ಆ ಸಮವಾಗಿ ದುಡಿದಾಗ ಈಗೋ ಅದು 100% ಈಗೋ ಬಂದಿರುತ್ತೆ. ನಿನ್ನಂಗೆ ನಾನು ದುಡಿತಾ ಇದ್ದೀನಿ, ನನ್ನಂಗೆ ನೀನು ದುಡಿತಿದ್ಯಾ, ನಾನು ಹೇಳ್ದಾಗ ನೀನು ಕೇಳಬೇಕು, ನೀನು ಹೇಳ್ದಾಗ ನಾನು ಕೇಳಬೇಕು. ಅಲ್ಲಿ ಇಬ್ರಿಗೂ ಮನಸ್ತಾಪಗಳು ಶುರುವಾಗುತ್ತೆ. ಆಮೇಲೆ ಆಕೆ ಖರ್ಚನ್ನ ಅವಳು ನೋಡ್ಕೋಬೇಕು, ಇವನ ಖರ್ಚನ್ನ ಇವ್ನು ನೋಡ್ಕೋಬೇಕು. ನಾನು ಮನೆ ಖರ್ಚಿಗೆ ಕೊಡಲ್ಲ, ಮನೆ ತೊಗೋಬೇಕಾದ್ರೆ ಮನೆ ಖರ್ಚಿಗೆ ಕೊಡಲ್ಲ, ಏನೋ ವೆಹಿಕಲ್ ತೊಗೋಬೇಕಾದ್ರೆ ಕೊಡಲ್ಲ, ನಾನು ನಿಂದು ನೀವು ಮಾಡ್ಕೊ ಅನ್ನೋ ಒಂದು ಆ ಪರಿಸ್ಥಿತಿನಲ್ಲಿ ಇವತ್ತು ಸಾಕಷ್ಟು ಮನಸ್ತಾಪಗಳು ಆಗ್ತಾ ಇರೋದಂತೂ ನಿಜ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಜಾತಕ. ಆ ಜಾತಕದಲ್ಲಿ ಎಲ್ಲ ಬರುತ್ತೆ. ಇವ್ರಿಗೆ ಗೊತ್ತಿರುತ್ತೆ, ಜಾತಕದಲ್ಲಿ ಪ್ರತಿಯೊಂದು ಬರುತ್ತೆ. ಏಕನಾಡಿ ಇದ್ದರೆ ಮಾಡಲೇಬಾರ್ದು ಅಂತಾರೆ. ಇವ್ರು ಏಕನಾಡಿ ಮಧ್ಯನಾಡಿ ಅದೆಲ್ಲ ಏನಿಲ್ಲ, ಬನ್ರಿ ಹೋಗೋಣ ಮಾಡ್ಕೊಳ್ಳೋಣ ಅಂತಂತಾರೆ. ಅದೆಲ್ಲ ಯಾವುದೂ ಸಕ್ಸಸ್ ಆಗಲ್ಲ. ಲವ್ ಮ್ಯಾರೇಜು 100ಕ್ಕೆ ಕಮ್ಮಿ ಒಂದು 30-40% ಮಾತ್ರನೇ ಲವ್ ಮ್ಯಾರೇಜ್ ಸಕ್ಸಸ್ ಆಗೋದು. ಇನ್ನು ಎಲ್ಲನೂ ಅದು ಇನ್ನು 60% ಅದು ನಾನು ಕಂಡ ಅನುಭವದಲ್ಲಿ, ನನ್ನ ಅನುಭವದಲ್ಲಿ ಇನ್ನು 60% ಲವ್ ಮ್ಯಾರೇಜಸ್ಸು ಅದು ಯಾವುದೂ ಬರಲ್ಲ. ಅದು ನಂದು ಅರೇಂಜ್ ಮ್ಯಾರೇಜು. ಆಮೇಲೆ ಗಂಡ ಆದವನು ಶ್ರೀರಾಮಚಂದ್ರನಾಗಿರಬೇಕು ಅಂತ ನಾವು ಬಯಸ್ತೀವಿ, ನನ್ನ ಪತ್ನಿ ಸೀತಾಮಾತೆಯಾಗಿರಬೇಕು ಅಂತ ಅವನು ಬಯಸ್ತಾನೆ. ಈಗ ನನ್ನ ಗಂಡ ಶ್ರೀರಾಮಚಂದ್ರನಾಗಿರಬೇಕು, ಬೇರೆ ಹೆಣ್ಣುಗಳು ನೋಡೋಕೆ ಹೋಗ್ಬಾರ್ದು, ಬೇರೆ ಹೆಣ್ಣನ್ನು ನೋಡಬಾರ್ದು, ನಾನು ಚೆನ್ನಾಗಿಲ್ವಾ, ನಾನೇನು ಕಡಿಮೆ ಮಾಡಿದ್ದೀನಿ ಅಂತ ಇವಳು ವಾದಿಸ್ತಾಳೆ. ನನ್ನ ಹೆಂಡತಿನೂ ಅಷ್ಟೇ ಬೇರೆಯವ್ರನ್ನ ನೋಡಬಾರ್ದು ಅಂತ ಗಂಡನೂ ವಾದಿಸ್ತಾನೆ. ಹಾಗಾಗಿ ಇವತ್ತೇನಾಗಿದೆ, ಹೊರಗಡೆ ದುಡಿಯೋಕ್ಕೆ ಹೋಗ್ತಾರೆ, ಕೆಲ್ಸಕ್ಕೆ ಹೋದಾಗ ಅಲ್ಲೊಬ್ಬರ ಪರಿಚಯ ಆಗುತ್ತೆ, ಇವಳಿಗೂ ಪರಿಚಯ ಆಗುತ್ತೆ, ಅವನಿಗೂ ಪರಿಚಯ ಆಗುತ್ತೆ. ಅದರಲ್ಲೂ ಮನಸ್ತಾಪಗಳು ಹೆಚ್ಚುತ್ತೆ. ಅದರಲ್ಲೂ ಮನಸ್ತಾಪಗಳು ಇವಾಗ ಜಾಸ್ತಿ ಆಗ್ತದೆ. ಹಾಗಾಗಿ ಡಿವೋರ್ಸ್ಗಳು, ವಿಚ್ಛೇದನಗಳು ಜಾಸ್ತಿ ಆಗ್ತದೆ. ಯಾಕಂದರೆ ಸಮವಾಗಿ ದುಡಿತಾ ಇರ್ತಾರೆ. ನಾವು ಯಾರಿಗೂ ಕೇರ್ ಮಾಡಲ್ಲ, ಸಮಾಜಕ್ಕೂ ಕೇರ್ ಮಾಡಲ್ಲ, ತಂದೆ ತಾಯಿಗೂ ಕೇರ್ ಮಾಡಲ್ಲ, ಅತ್ತೆ ಮಾವಂಗೂ ಕೇರ್ ಮಾಡಲ್ಲ. ನಾನು ದುಡಿತಾ ಇದ್ದೀನಿ, ಡಿವೋರ್ಸಿಗೆ ಹಾಕ್ತೀನಿ, ನಾನು ಬೇರೆ ಹೋಗ್ತೀನಿ. ಆ ಒಂದು ಮನೋಭಾವ ಇವತ್ತು ಇಬ್ಬರಲ್ಲೂ ಬರ್ತಾ ಇದೆ. ಹುಡುಗ ಏನು ಒಳ್ಳೆಯವನ ಅಂತ ಹೇಳಲ್ಲ ನಾನು, ಹುಡುಗಿ ಹೆಣ್ಣು ಮಕ್ಕಳು ಒಳ್ಳೆಯವರು ಅಂತ ಹೇಳೋದಿಲ್ಲ. ಇಬ್ಬರು ಈಕ್ವಲ್ ಆಗಿ ಜಗಳ ಆಡ್ತಾ ಇದೆ, ಈಕ್ವಲ್ ಆಗಿ ಮನಸ್ತಾಪಗಳು ನಡೀತಾ ಇದೆ ಅಂತ ನನ್ನ ಅನುಭವ.